ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು. ಎಲ್ಲರೂ ಕೂಡ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಒನ್ಸ್ ಅಗೇನ್ ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಫ್ರೆಂಡ್ಸ್, ಇವಾಗ ಸಮ್ಮರ್ ಹಾಲಿಡೇಸ್ ಬಂತಲ್ವಾ, ಎಲ್ಲರೂ ಕೂಡ ಊರಿಗೆ ಬಂದಿದ್ದೀವಿ. ಸೊ ಹಾಗಾಗಿ ಲೈವು ಮತ್ತು ವೀಡಿಯೋಸ್ ಎಲ್ಲ ಅಷ್ಟು ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದ್ರ ಮಧ್ಯೆ ಒಂದು ನಮ್ಮ ತೋಟದ್ದು ವೀಡಿಯೋ ಮಾಡಿದ್ದೀನಿ. ಎಲ್ಲರೂ ಕೂಡ ನೋಡಿ ಇದನ್ನ ಹೇಗಿತ್ತು ಅಂತ ತಿಳಿಸಿ. ನನ್ನ ತಂಗಿ ಮಕ್ಕಳು ಮತ್ತು ನನ್ನ ಮಕ್ಕಳು ಇಬ್ಬರು ಸೇರ್ಕೊಂಡು ನೋಡಿ ಇಲ್ಲಿ ತಾತಂಗೆ ಹೇಗೆ ಟಾರ್ಚರ್ ಮಾಡ್ತಿದ್ದಾರೆ, ಹೇಳ್ನಿರ್ಬೇಕು ಅಂತ. ಫೈನಲಿ ತಾತ ಮಕ್ಕಳನ್ನೆಲ್ಲ ಕರ್ಕೊಂಡು ಎಳ್ನೀರು ಕೆಡ್ಕೊಳ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಎಲ್ಲರೂ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಇದೆ ನಮ್ಮ ತೋಟ. ನಾವು ಇಲ್ಲಿ ಅಡಿಕೆ ಮತ್ತು ತೆಂಗು ಎರಡನ್ನೂ ಕೂಡ ಹಾಕಿದ್ದೀವಿ. ಅಡಿಕೆ ಗಿಡಗಳನ್ನ ಹಾಕಿ ಸುಮಾರು ಒಂದು 5 ವರ್ಷ ಆಗಿರ್ಬೋದು. ತೆಂಗಿನ ಮರಗಳು ತುಂಬ ವರ್ಷದಿಂದ ಇದೆ. ಅವ್ರನ್ನ ಫಾಲೋ ಮಾಡ್ಕೊಂಡು ನಾನು, ನನ್ನ ತಂಗಿ ಮತ್ತು ನಮ್ಮಮ್ಮ ಹಿಂದೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ತೋಟ ಎಲ್ಲ ಹೇಗಿದೆ ಅಂತ ನೋಡಿ. ಆ್ಯಕ್ಚುಲಿ ಇದು ಬಂದು ನಮ್ಮ ಅಪ್ಪ ಅಮ್ಮನ ಊರು. ತುಂಬ ಪೀಸ್ಫುಲ್ ಆಗಿದೆ. ನಮ್ಮ ಮನೆ ಹತ್ರ ತುಂಬ ಮನೆಗಳು ಕೂಡ ಇಲ್ಲ, ತೋಟದ ಮನೆ. ಹಾಗಾಗಿ ವೆದರ್ ಎಲ್ಲ ಚೆನ್ನಾಗಿರುತ್ತೆ, ನೇಚರ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಎಲ್ಲರೂ ಕೂಡ ಎಳ್ನೀರು ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ತೋಟದೊಳಗಡೆ. ಅಡಿಕೆ ಗಿಡಗಳೆಲ್ಲ ಇವಾಗ ಬೆಳೀತಾ ಇದೆ. ಇದು ತೇಗದ ಮರ, ಇನ್ನು ಫಸಲು ಬಂದಿಲ್ಲ. ಜಸ್ಟ್ ಇವಾಗ ಗೊಂಬಳೆ ಎಲ್ಲ ಹೊರಡ್ತಾ ಇದೆ. ನೋಡಿ, ಇವಳು ನನ್ನ ತಂಗಿ ಮಗಳು, ಇವಳು ನನ್ನ ಮಗಳು. ನಮ್ಮ ಅಪ್ಪಾಜಿಯವರು ಇವರು ನಮ್ಮಮ್ಮ. ಅದನ್ನು ನಮ್ಮ ಕಡೆ ರೋಟಿ ಅಥವಾ ಗಣೆ ಅಂತಾರೆ. ಅದಕ್ಕೆ ಕುಡ್ಲು ಕಟ್ಕೊಂಡು ಎಳ್ನೀರನ್ನ ಕೆಡವಬೇಕು. ಇದು ನನ್ನ ದೊಡ್ಡ ಮಗಳು. ಇವು ನಮ್ಮ ಚೋಟ, ನಮ್ಮ ತಂಗಿ ಮಗ. ನನ್ನ ತಂಗಿ VIP ಇದ್ದಂಗೆ ಯಾವಾಗಲೂ ಕಾಲ್ ಬರ್ತಾನೆ ಇರುತ್ತೆ. ನೋಡಿ, 5 ನಿಮಿಷ ಈ ಮಕ್ಕಳು ಚೆನ್ನಾಗಿರ್ತಾರೆ, 5 ನಿಮಿಷ ಕಿತ್ತಾಡ್ತಾ ಇರ್ತಾರೆ. ನಮ್ಮಮ್ಮ ಹಾಗೆ ನಿಂತಿದ್ದಾರೆ, ಒಂದು ಪೋಸ್ ಕೊಡ್ತಾ ಇದ್ದಾರೆ. ಹಾಗೆ ಒಂದು ಶೂಟ್ ಮಾಡಿಕೊಂಡೆ. ಅಪ್ಪ ಇಲ್ಲಿ ಗಣೆಗೆ ಕುಡ್ಲನ್ನ ಕಟ್ತಾ ಇದ್ದಾರೆ ಎಳ್ನೀರನ್ನ ಕೆಡಲಿಕ್ಕೆ ಅಂತ. ಇವ್ರು 3 ಜನನ ನೋಡಿ ಕಿತ್ತಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವನೊಬ್ಬ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾನೆ. ಊರಿಗೆ ಬಂತು ಅಂದರೆ ಟೈಮ್ ಪಾಸ್ ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ನಮ್ಮಮ್ಮ ಇವ್ರ ಸಹವಾಸ ಬೇಡಪ್ಪ ಅಂತ ಒಂದು ಕಡೆ ಕೂತ್ಕೊಂಡ್ರು. ನೋಡಿ ನಮ್ಮ ಪಾಪು ತಾತ ಮರ ಹತ್ಸು ಅಂತ ಮರ ಹತ್ತಕ್ಕೆ ಹೋಗ್ತಾ ಇದ್ದಾನೆ. ನೋಡ್ಲಿಕ್ಕೆ ಹಿಂಗಿದ್ದಾನೆ ಫ್ರೆಂಡ್ಸ್, ಭಾರಿ ಫಾಸ್ಟ್ ಇದ್ದಾನೆ ಇವನು. ಹೆವಿ ಟಾರ್ಚರು. ಇನ್ನು ಇವನು ಮರ ಹತ್ತಿದ್ರೆ ಬಿಡ್ತಾರಾ? ನೋಡಿ, ಎಳ್ನೀರು ಕಾಯಿ ಎಲ್ಲ ಚೆನ್ನಾಗಿದೆ ಅಲ್ಲ. ಇವನು ಹತ್ತಿದ ಮೇಲೆ ಇನ್ನು ಇವಳು ಬಿಡ್ತಾಳ? ಇವಳು ತಾತ ನನ್ನ ಹತ್ಸು ಅಂತ ಬಂದಳು. ಇನ್ನು ಇವ್ರು ಬಿಡ್ತಾರಾ? ನೋಡಿ, ಇವರು ಬಂದರು. ತಾತ ನನ್ನ ಎತ್ತು, ನನ್ನ ಹತ್ಸು ಅಂತ ಟಾರ್ಚರ್ ಮಾಡ್ತಾ ಇದ್ದಾರೆ. ತಾತಂಗೆ ಸಾಕಾಗೋಯ್ತು. ಎಲ್ಲರೂ ಎತ್ತಿ 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 ಸುಸ್ತಾಗೋಯ್ತು ಫೈನಲಿ. ಈಗ ನೋಡಿ, ಇವಳು ನಾನು ಹತ್ಸು ತಾತ ಅಂತ ಅಂದ್ಲು. ಇವಳನ್ನು ಕೂಡ ಒಂದು ರೌಂಡ್ ಹತ್ಸಿದ್ರು. ಅಷ್ಟೇ ಮುಗೀತು. ತಾತ ಇವಾಗ ನಾನೇ ಹತ್ತುತ್ತೀನಿ ಅಂತ ಹೋಗ್ತಾ ಇದ್ದಾರೆ. ಅಯ್ಯೋ ಬಿಡಪ್ಪ, ಆಗಲ್ಲ, ವಯಸ್ಸಾಯಿತು ಅಂತ ವಾಪಸ್ ಬರ್ತಾಯಿದ್ದಾರೆ. ನೋಡಿ ಇವಳು ಬೇರೆ ಪೋಸು. ಇವನು ನೋಡಿ ಗಂಡು ಮಕ್ಳು ಎಷ್ಟು ಯಾರು ಗಂಡು ಮಕ್ಕಳು ಕೆಲಸ ಮಾಡ್ತಾ ಇದ್ದಾನೆ. ಅಪ್ಪ ಇವಾಗ ರೋಟಿ ತೊಗೊಂಡು ಎಳ್ನೀರನ್ನ ಕೆಡಲಿಕ್ಕೆ ಅಂತ ಹೋದರು. ಈ ಸಮ್ಮರಲ್ಲಿ ಎಳ್ನೀರು ಕುಡಿಯೋದು ಅಂದರೆ ಒಂದು ಏನೋ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಲ್ಲ, ಖುಷಿ ಆಗುತ್ತೆ ತುಂಬ. ಎಳ್ನೀರು ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ, ತುಂಬ ಒಳ್ಳೆಯದಲ್ವಾ. ಮಕ್ಕಳಿಗೆ ಊರಿಗೆ ಬಂತು ಅಂದರೆ ಎಳ್ನೀರು ಕುಡಿಯೋದೇ ಒಂದು ಖುಷಿ. ನೋಡಿ ಇಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಪಾಪು ಅಂತ. ಎಲ್ಲ ತೊಗೊಂಡೋಗಿ ಸೈಡ್ಗೆ ಹಾಕ್ತಾ ಇದ್ದಾನೆ. ಅಡಿಕೆ ಮರದ್ದು ಏನಿದು ಗರಿಗಳನ್ನ ನೋಡ್ತಾ ಇದ್ದಾನೆ. ಹೆಣ್ಮಕ್ಳು ನೋಡಿ ಕೆಲಸನೇ ಮಾಡಲ್ಲ, ಗಂಡು ಮಕ್ಳಿಗೆ ನೋಡಿ ಜವಾಬ್ದಾರಿ ಅಂತೆ. ಫೈನಲಿ ಎಳ್ನೀರೆಲ್ಲ ಕೆಡವಾಯಿತು. ತಾತ ಎಳ್ನೀರನ್ನ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಾಯಿನ ಎಳ್ನೀರು ಅಂತ ಒಂದು ಚೆಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಫೈಟಿಂಗು ಇವಾಗ ನನಗೆ ಅಂತ. ಚೆನ್ನಾಗಿದೆ ಎಳ್ನೀರು. ಸೊ ಇವಾಗ ನೆಕ್ಸ್ಟ್ ಕೆಡುವೋಣ, ಕಂಟಿನ್ಯೂ ಮಾಡೋಣ. ನೋಡಿ, ಇವಳು ಒಂದು ಚಂಬು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ, ನನಗೆ ಕೊಡು ಅಂತ. ಅವನು ಗ್ಲಾಸ್ ಇಟ್ಕೊಂಡು ನಿಂತಿದ್ದಾನೆ. ನೆಕ್ಸ್ಟಿಗೆ ಇವಳು ಬಂದಳು.
ಮಕ್ಕಳಲ್ವಾ ಬಟ್ಟೆ ಮೇಲೆಲ್ಲ ಚೆಲ್ಕೊತಾರೆ ಅಂತ ಗ್ಲಾಸ್ಗೆ ಹಾಕ್ಕೊಟ್ವಿ ಎಳ್ನೀರನ್ನ. ಆ್ಯಕ್ಚುಲಿ ಎಳ್ನೀರನ್ನ ಹಾಗೇ ಕುಡಿಬೇಕು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಚೆಲ್ಕೊತಾರೆ ಅಂತ ನಾವು ಮನೆಯಿಂದನೇ ತಂದಿದ್ವಿ ಗ್ಲಾಸಸ್ ಎಲ್ಲ. ಸಾಸರನ್ನು ಕೂಡ ತಂದಿದ್ವಿ, ಇಲ್ಲಾಂದರೆ ಅದು ಇದು ಸಿಪ್ಪೆಲ್ಲ ಇರುತ್ತಲ್ವ, ಕುಡಿಯೋಲ್ಲ ಒಂಥರ ಮಾಡ್ಕೊತಾರೆ ಅವರು. ಹಾಗಾಗಿ ನನ್ನ ತಂಗಿ ಎಲ್ರಿಗೂ ಕೂಡ ಎಳ್ನೀರನ್ನ ಕೊಡ್ತಾ ಇದ್ದಾಳೆ. ನಾನೇನು ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಇವ್ನು ನೋಡ್ರಪ್ಪ, ಇಲ್ಲಿ ನಾನೇ ಫಿಲ್ಟ್ರ್ ಮಾಡ್ತೀನಿ ಅಂತ ಸೌಸರ್ ತೊಗೊಂಡು ನಿಂತಿದ್ದಾನೆ ನೋಡಿ. ಎಷ್ಟು ಹಠ ಮಾಡ್ತಾಯಿದ್ದಾನೆ ನೋಡಿ. ಇವಳು ಎತ್ತಿದ್ಲು ಒಂದೇ ಸಲ. ಮತ್ತೆ ಹೋದ್ರು ಗೌಡ್ರು ಕೆಲಸ ಮಾಡಲಿಕ್ಕೆ ಅಂತ. ಏನು ಎತ್ತಾಕಲಿ ಅಂತ ನೋಡ್ತಾ ಇದ್ದಾರೆ ಫಸ್ಟು. ಇವರು ನಾನು ಬರ್ತೀನಿ ಇರೋ ತಮ್ಮ ಅಂತ ಇವರು ಹೆಲ್ಪ್ ಮಾಡ್ಲಿಕ್ಕೆ ಹೋದರು. ಇವಾಗ ಇವ್ರು ಸಾಹೇಬರು ಇಲ್ಲಿ ಬಂದರು ಇವಾಗ. ಅಯ್ಯೋ ಆಗ್ತಾನೇ ಇಲ್ಲ. ಸಿಕ್ಬಿಡ್ತು ಫೈನಲಿ, ಎತ್ಕೊಂಡು ಹೊರಟ್ರು. ನೋಡಿ ತಗೊಂಡೋಗಿ ತೆಂಗಿನ ಮರದ ದಡೆಗೆ ಹಾಕಿದ್ರು. ಬದಿಗೆ ಹಾಕೋ ಅಂತ ಹೇಳಿದರೆ ತೆಂಗಿನ ಮರದ ಹತ್ರ ಹಾಕಿದ್ರು, ಮತ್ತೆ ಎತ್ಕೊಂಡ್ರು. ಇವಾಗ ತಗೊಂಡೋಗಿ ಬದಿನ ಮೇಲೆ ಹಾಕಿದ್ರು. ನೋಡಿ ಇಷ್ಟು ಎಳ್ನೀರೆಲ್ಲ ಕಿಡ್ವಾಯ್ತು, ನಾವು ಕುಡ್ದಾಯ್ತು. ಇವಾಗ ಬೇರೆದೆಲ್ಲ ಎತ್ಕೊಂಡು ಬರ್ತಾಯಿದ್ದೀವಿ. ಮಿಕ್ಕಿದಿರ ತೊಗೊಂಡೋಗೋಣ ಅಂತ ಮನೆಗೆ. ನಾಳೆ ಇನ್ನೊಂದು ರೌಂಡ್ ಕುಡಿಬೋದಲ್ವಾ, ಅದಕ್ಕೆ. ಆ್ಯಕ್ಚುಲಿ ಈ ಟೈಮ್ಗಿಂತ ಮಾರ್ನಿಂಗ್ ಟೈಮ್ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು. ಇವಾಗ ಈವ್ನಿಂಗ್ ಆಗಿತ್ತು, ಮಕ್ಕಳು ಫೋರ್ಸ್ ಮಾಡಿದರು ಅಂತ ಬಂದ್ವಿ. ಸೊ ನೋಡಿ ಇವಾಗ ಅಪ್ಪ ನಮಗೆ ಕಿಚ್ಕೊಡ್ತಾ ಇದ್ದಾರೆ. ಮಕ್ಕಳದೆಲ್ಲ ಆಯಿತು, ಇವ್ರು ಇನ್ನೂ ಕುಡಿತಾನ ಇದ್ದಾರೆ. ಅವ್ರು ಕುಡ್ದಿದ್ದಕ್ಕಿಂತ ಹೆಚ್ಚಿಗೆ ಬಟ್ಟೆ ಕುಡಿಸಿದ್ದೇ ಹೆಚ್ಚು ಸಾಹೇಬರು. ಇವಾಗ ತಾತ ಬೊಂಬಳು ಕೆಚ್ಕೊಡ್ತಾ ಇದ್ದಾರೆ. ನಮ್ಮ ಕಡೆ ಇದನ್ನು ಬೊಂಬಳು ಅಂತೀವಿ. ಎಳೆಕಾಯಿ ಇರುತ್ತಲ್ವ, ಅದಕ್ಕೆ ಬೊಂಬಳು ಅಂತ ಹೇಳ್ತೀವಿ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಮಕ್ಕಳು ಅದಕ್ಕೆ ತುಂಬ ಇಷ್ಟಪಡ್ತಾರೆ. ಕೆಚ್ಚಿಸ್ಕೊಂಡು ತಿಂತಾ ಇದ್ದಾರೆ ನೋಡಿ. ಫಸ್ಟು ನಮ್ಮ ಮೇಡಮ್ಗೆ ಆಗಬೇಕು, ಅದನ್ನು ಅದ್ರ ಎಲ್ಪಿಂದ ತಿಂತೀವಿ. ಇವ್ರು ಇಸ್ಕೊತಾ ಇದ್ದಾರೆ. ಅದರಲ್ಲೂ ಫೈಟಿಂಗು. ನನಗೆ ಫಸ್ಟು ನಂದು ಅವ್ನು ತೊಗೊಂಡ, ಅವಳು ತೊಗೊಂಡ್ಲು, ಅದರಲ್ಲೂ ಫೈಟಿಂಗು. ಅಜ್ಜಿಗೆ ತಂದುಕೊಟ್ರು. ಎಲ್ಲ ಕುತ್ಕೊಂಡು ನೋಡಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇವ್ರು ನೋಡಿ ಯಾರು ಸವಾಸನೂ ಬೇಡಪ್ಪ ಅಂತ ಇಲ್ಲಿ ಕುತ್ಕೊಂಡು ತಿಂತಾಯಿದ್ದಾರೆ. ಇವರು ಇಲ್ಲಿ ತಿಂತಾಯಿದ್ದಾರೆ ಮೇಡಮು. ನಾನು ತಿನ್ನೋಣ ಅಂತ ಬಂದೆ, ತಿನ್ನೋಕ್ಕೆ ಆಗ್ತಾಯಿಲ್ಲ. ಒಂದು ಕೈಲಿ ಫೋನ್ ಇದೆಯಲ್ಲ. ಸೊ ತುಂಬ ಚೆನ್ನಾಗಿತ್ತು, ಎಳೆ ಬೊಂಬಲಲ್ವಾ, ಸೂಪರಾಗಿತ್ತು. ಇವ್ರು ನೋಡಿ ಇವಾಗ ನೋಡಿ ಇಲ್ಲಿ ಬಟ್ಟೆ ಮಾಡ್ಕೊಂಡಿರೋದು ನೋಡಿ. ಫುಲ್ ಬಟ್ಟೆಗೆಲ್ಲ ಬೊಂಬಲು ಎಳ್ನೀರೆಲ್ಲ ಕುಡಿಸಿದ್ದಾರೆ. ಎಲ್ಲ ಎತ್ಕೊಂಡೋಗಿ ನಮ್ಮ ಮಮ್ಮಿ ಆಚೆಗೆ ಆ ಸೈಡ್ ಬಿಸಾಕ್ತಾಯಿದ್ದಾರೆ. ಎಳ್ನೀರು ಕುಡ್ದಿದ್ದು ಬುರುಡೆಗಳನ್ನೆಲ್ಲ ಇವ್ರು ನೋಡಿ ತುಂಬ್ಕೊತಾ ಇದ್ದಾರೆ. ನಾಳೆ ಕುಡಿಲಿಕ್ಕೆ ಬೇಕಲ್ಲ, ಅದಕ್ಕೆ ಎಲ್ಲನೂ ತೊಗೊಂಬಂದು ಮಂಕ್ರಿ ಒಳಗಡೆ ಹಾಕೊತಾ ಇದ್ದಾರೆ ಮೇಡಮ್ ಅವರು. ನಮ್ಮ ಮೇಡಮ್ ಅಷ್ಟು ಕೆಲಸ ಮಾಡಲ್ಲ, ಅಪರೂಪಕ್ಕೆ ಒಂದೊಂದು ಸಲ ಕೆಲಸ ಮಾಡ್ತಾರೆ ನಮ್ಮ ಡಿಂಪು ಮೇಡಮ್ ಅವರು. ಎಲ್ಲ ತುಂಬ್ಕೊಂಡ್ವಿ ಫೈನಲಿ. ಎಲ್ಲ ಎತ್ಕೊಂಡು ಮನೆಗೆ ಹೊರಟ್ವಿ. ಇದು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ನೋಡಿದ್ರು ಎಲ್ಲರೂ ಕೂಡ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಹತ್ರ ನೋಟಿಫಿಕೇಷನ್ ಹಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ಕೂಡ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಕರೆಕ್ಷನ್ ಇದ್ದರೆ ಹೇಳಿ, ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.